ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಅಂದರೆ ಪಿತೃಪಕ್ಷ, ಇದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಫಸ್ಟು ಪಿತೃಪಕ್ಷ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದು ಹಬ್ಬಗಳಿಗೂ ಒಂದೊಂದು ಹಿನ್ನೆಲೆ ಇದೆ. ಒಂದೊಂದು ಹಬ್ಬಕ್ಕೂ ಒಬ್ಬೊಬ್ಬರು ದೇವತೆಗಳನ್ನ ನಾವು ಪೂಜಿಸ್ತೀವಿ. ಹಾಗೆ ನಮ್ಮ ಯಾವುದಕ್ಕೂ ಉತ್ತರ ಇಲ್ಲದೆ ಇರುವಂತಹ ಧರ್ಮ ನಮ್ಮದಲ್ಲ. ಎಲ್ಲದಕ್ಕೂ ಉತ್ತರ ಕೊಡುವಂತಹ ಧರ್ಮವೇ ನಮ್ಮದು ವೈದಿಕ ಧರ್ಮ. ಸೊ ಎಷ್ಟೋ ಋಷಿ ಮುನಿಗಳು, ಅದರಲ್ಲೂ ವೇದವ್ಯಾಸರು, ವಾಲ್ಮೀಕಿಗಳು, ಟೀಕಾ ಪ್ರಹ್ಲಾದರು, ವಾದಿರಾಜರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರೂ ಕೂಡ ತಮ್ಮ ತಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ನಮ್ಮ ಹಿಂದೂ ಧರ್ಮವನ್ನು, ವೈದಿಕ ಧರ್ಮವನ್ನು, ಎಲ್ಲದಕ್ಕೂ ಉತ್ತರ ಕೊಡುವಂತಹದ್ದನ್ನು ಅತ್ಯಂತ ಅದ್ಭುತವಾಗಿ ವೇದಗಳ ಮೂಲಕ, ಶ್ಲೋಕಗಳ ಮೂಲಕ ತಿಳಿಸಿದ್ದಾರೆ. ಸೊ ಇದನ್ನೆಲ್ಲ ನಾವು ಓದಲಿಕ್ಕೆ ಪ್ರತಿದಿನವೂ ಆಗಲ್ಲ. ಅದರಿಂದ ನಾವು ಮಾಸಗಳಲ್ಲಿ ಏನೇನು ಬರುತ್ತೆ, ಒಂದೊಂದು ಹಬ್ಬಗಳಲ್ಲಿ ಏನೇನು ಅದರ ಹಿನ್ನೆಲೆ ಇದೆ, ಅದನ್ನು ತಿಳ್ಕೊತಾ ಹೋದರೆ ಅಟ್ಲೀಸ್ಟ್ ನಾವು 100% ಒಂದು 25% ಆದರೂ ನಾವು ತಿಳ್ಕೊಳ್ಬೋದು ಅನ್ನೋ ಪ್ರಯತ್ನ ನಮ್ಮದು. ಸೊ ಇವಾಗ ನಾವೇನು ತಿಳ್ಕೊಬೇಕಾಗಿದೆ ಅಂದರೆ ಪಿತೃಪಕ್ಷದ ಬಗ್ಗೆ ತಿಳ್ಕೊಬೇಕಿದೆ. ಪಕ್ಷ ಅಂದ್ರೇನು? ಪಿತೃ ಅಂದ್ರೇನು? ಪಿತೃ ಅಂದರೆ ಯಾರು? ನಮ್ಮ ತಂದೆ ತಾಯಿಗಳು ಅಂತ ನಮಗೆ ಗೊತ್ತು. ಆದರೆ ನಮ್ಮ ವಂಶದಲ್ಲಿ ಯಾರೇ ಹಿರಿಯರು, ನಮಗಿಂತ ದೊಡ್ಡವರು ಯಾರಿರ್ತಾರೋ ಅವ್ರನ್ನ ಪಿತೃಗಳು ಅಂತ ನಾವು ಸಂಬೋಧನೆ ಮಾಡ್ಬೋದು. ಸೊ ಪಿತೃಗಳಿಗೆ ಒಂದು ಅಗ್ರಸ್ಥಾನ ಯಾವಾಗಲೂ ಕೂಡ ಇರುತ್ತೆ. ಅವರು ಬದುಕಿದ್ದೇ ಆಗಿರಲಿ, ಅವರು ಸತ್ತಂಥ ಕಾಲದಲ್ಲೇ ಆಗಿರಲಿ, ಅವ್ರನ್ನ ಪಿತೃಗಳು ಅಂತ ನಾವು ಗೌರವಿಸ್ತೀವಿ. ಆದರೆ ಈ ಪಕ್ಷ ಅಂದ್ರೇನು, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ವಾ? ನಮ್ಮಲ್ಲಿ ಪ್ರತಿಯೊಂದು ವರ್ಷಕ್ಕೆ ನಾವು ಸಂವತ್ಸರಗಳು ಅಂತ ಕರಿತೀವಿ. ವರ್ಷಗಳನ್ನ ಸಂವತ್ಸರಗಳು ಅಂತೀವಿ, ತಿಂಗಳುಗಳನ್ನು ಮಾಸಗಳು ಅಂತ ಕರಿತೀವಿ. ಈಗ ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ಸಂವತ್ಸರದ ಹೆಸರು ಕ್ರೋಧಿನಾಮ ಸಂವತ್ಸರ. ಅಂದರೆ ಪ್ರತಿ ಯುಗಾದಿಗೆ ಪಂಚಾಂಗ ಬದಲಾಯಿಸಬೇಕಾದ್ರೆ ಪಂಚಾಂಗದಲ್ಲಿ ಹೊಸ ಸಂವತ್ಸರ ಹುಟ್ಟುತ್ತೆ. ಅದು ಮುಂದಿನ ಯುಗಾದಿಯವರೆಗೂ ಚಂದ್ರಮಾನ ಯುಗಾದಿ ಅಥವಾ ಸೌರಮಾನ ಯುಗಾದಿಗೆ ಯಾವ ಆಚರಣೆ ಮಾಡ್ತಾರೋ ಆ ಯುಗಾದಿವರೆಗೂ ಆ ಪಂಚಾಂಗದಲ್ಲಿ ಯಾವ ಸಂವತ್ಸರ ಇರುತ್ತೋ ಅಲ್ಲಿವರೆಗೂ ನಡೆಯುತ್ತೆ. ಸೊ ವರ್ಷಕ್ಕೆ ನಾವು ಸಂವತ್ಸರ ಅಂತ ಕರಿತೀವಿ. ಮಾಸಗಳನ್ನು ನಾವು ತಿಂಗಳುಗಳು ಅಂತ ಕರಿತೀವಿ. ಸೊ ಪ್ರತಿಯೊಂದು ಮಾಸಕ್ಕೂ ಅದರದೇ ಆದಂಥ ಮಹತ್ವ ಇದೆ. ನಮ್ಮಲ್ಲಿ ಜ್ಯೇಷ್ಠ ಮಾಸ, ಭಾದ್ರಪದ ಮಾಸ, ಪಿತೃಮಾಸ ಹಾಗೂ ಕಾರ್ತಿಕ ಮಾಸ, ಧನುರ್ಮಾಸ, ಶ್ರಾವಣ ಮಾಸ, ಮಾಘ ಮಾಸ, ಚೈತ್ರ ಮಾಸ, ಹೀಗೆ ಅನೇಕ ವಿಧಗಳಲ್ಲಿ ನಾವು ಹೆಸರನ್ನು ಪ್ರತಿಯೊಂದು ಮಾಸಗಳಿಗೂ ಹಿಂದೂ ಪಂಚಾಂಗದ ಪ್ರಕಾರ ನಾವು ಕರಿತೀವಿ. ಆದರೆ ಈ ಪಕ್ಷ ಅಂದರೆ ಒಂದು ಮಾಸದಲ್ಲಿ 30 ಅಥವಾ 31 ದಿನಗಳಿರ್ತವೆ. ಅಂದರೆ ಒಂದು ತಿಂಗಳಲ್ಲಿ ಅಂದರೆ ಫೆಬ್ರವರಿನಲ್ಲಿ ಮಾತ್ರ ಬರುವಂಥದ್ದು, ಕೆಲವೊಮ್ಮೆ 4 ವರ್ಷಕ್ಕೆ ಅಥವಾ ಬರುವಂಥ ದಿನಗಳು ಸ್ವಲ್ಪ ಬದಲಾವಣೆ ಆಗುತ್ತೆ, 28, 29 ಹಾಗೆ ಬರ್ಬೋದು. ಆದರೆ ಮಿಕ್ಕ ಎಲ್ಲ ತಿಂಗಳುಗಳಲ್ಲಿ ಅಂದರೆ ಮಾಸದಲ್ಲಿ 30-31 ದಿನಗಳು ಬರ್ತವೆ. ಇದನ್ನು 2 ಪಂಗಡವಾಗಿ ವಿಭಜನೆ ಮಾಡಲಾಗುತ್ತೆ. ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಹುಣ್ಣಿಮೆಯವರೆಗೆ ಏನಾಗುತ್ತೆ ಈ ಕ್ರಿಯೆಯಲ್ಲಿ? ಅಮಾವಾಸ್ಯೆಯಲ್ಲಿ ಕತ್ತಲು, ನಂತರ ಬೆಳಕು ಪ್ರಾರಂಭವಾಗುತ್ತೆ, ಬೆಳಕು ಹುಟ್ಟುತ್ತಾ ಹೋಗುತ್ತೆ ಅಮಾವಾಸ್ಯ ನಂತರದ ದಿನಗಳಲ್ಲಿ. ಅಂದರೆ ಚಂದ್ರ ತನ್ನ ಪ್ರಕಾಶಮಾನವನ್ನು ಪ್ರಜ್ವಲಿಸಿ
ಬೆಳಕನ್ನು ಕೊಡ್ತಾ ಇರ್ತಾನೆ. ಎಲ್ಲಿವರೆಗೂ? ಹುಣ್ಣಿಮೆಯವರೆಗೂ. ಅದು 15 ದಿನಗಳು ಶುಕ್ಲ ಪಕ್ಷ ಅಂತ ಕರಿತೀವಿ, ಇಲ್ಲ ಗೌರ ಪಕ್ಷ ಅಂತ ಕರಿತೀವಿ. ಇನ್ನು 15 ದಿನಗಳನ್ನು ನಾವು ಕೃಷ್ಣ ಪಕ್ಷ ಅಂತ ಕರಿತೀವಿ. ಕೃಷ್ಣ ಪಕ್ಷ ಅಂದರೆ, ಕೃಷ್ಣ ಅಂದರೆ ಹೆಸರಲ್ಲೇ ಇದೆ. ಅಂದರೆ ಹಂಗಂದ್ಬಿಟ್ಟು ಕೃಷ್ಣ ಕಪ್ಪಲ್ಲೇ ಇರ್ತಾನ, ಕಪ್ಪುಗೆ ಇರ್ತಾನ ಅನ್ನೋದಲ್ಲ. ಭಗವಂತನಿಗೆ ಬಣ್ಣದ ಒಂದು ಸೀಮಿತನೇ ಇಲ್ಲ, ಎಲ್ಲ ಬಣ್ಣದಲ್ಲೂ ಅವನು ಶ್ರೇಷ್ಠವಾಗಿ ಕಾಣಿಸ್ತಾನೆ. ಆದರೆ ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಬರುವಂತಹ ಅವಧಿಯನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ. ಇಲ್ಲಿ ಏನಾಗತ್ತೆ, ಹುಣ್ಣಿಮೆಗೆ ಚಂದ್ರ ಬಹಳ ದೊಡ್ಡವಾಗಿ ಪ್ರಕಾಶಮಾನವಾಗಿ ಕಾಣಿಸ್ತಾನೆ. ನಂತರದ ದಿನಗಳಲ್ಲಿ ಅವನ ಕರಗ್ತಾ ಅವನ ಪ್ರಕಾಶತೆ ಕ್ಷೀಣಿಸ್ತಾ ಹೋಗುತ್ತೆ. ಅಲ್ಲಿಗೆ ಅಮಾವಾಸ್ಯೆಗೆ ಅದು ತಲುಪಿದಾಗ ಫುಲ್ಲು ಕತ್ತಲಾವರಿಸುತ್ತೆ. ಸೊ ಇಂತಹ ದಿನಗಳನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ. ಪಕ್ಷ ಅಂದರೆ ಏನೂ ಇಲ್ಲ, ದಿನಗಳು. ದಿನಗಳನ್ನು 15 ದಿನಗಳು ಶುಕ್ಲ ಪಕ್ಷ, ಇನ್ನೊಂದು 15 ದಿನಗಳನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ. ಈ 15 ದಿನಗಳಲ್ಲಿ 15 ತಿಥಿಗಳು ಬಂದು ಹೋಗುತ್ತೆ. ತಿಥಿಗಳು ಅಂದರೆ ಯಾವ್ಯಾವುದು? ಈಗ ಅಮಾವಾಸ್ಯೆ ಆದಮೇಲೆ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಆಮೇಲೆ ಹುಣ್ಣಿಮೆ. ಇದಿಷ್ಟು ಶುಕ್ಲ ಪಕ್ಷದಲ್ಲಿ ಬರುವಂಥ ತಿಥಿಗಳು. ಈಗ ಕೃಷ್ಣ ಪಕ್ಷದಲ್ಲಿ ಬರುವಂಥ ತಿಥಿಗಳಂದರೆ ಪಾಡ್ಯ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ನಂತರ ಅಮಾವಾಸ್ಯೆ. ಇದು ಕೃಷ್ಣ ಪಕ್ಷದಲ್ಲಿ ಬರುವಂಥ 15 ದಿನಗಳ ತಿಥಿಗಳು. ಅಂದರೆ ಒಂದೊಂದು ದಿನಕ್ಕೂ ಒಂದೊಂದು ತಿಥಿಗಳು ಬರ್ತಾ ಹೋಗುತ್ತೆ. ಹೀಗೆ 2 ವಿಭಜನೆ ಮಾಡ್ತಾರೆ, ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ. ಹೀಗೆ ಭಾದ್ರಪದದ ಹುಣ್ಣಿಮೆಯ ದಿನ ಅಂದರೆ ಶುಕ್ಲ ಪಕ್ಷದ ಹುಣ್ಣಿಮೆ, ಅಲ್ಲಿಂದ ಭಾದ್ರಪದದ ಕೃಷ್ಣ ಪಕ್ಷ ಅಮಾವಾಸ್ಯೆಯವರೆಗೆ ಬರುವಂತಹ 15 ತಿಥಿಗಳನ್ನು ಪಿತೃಪಕ್ಷ ಅಂತ ಕರಿತೀವಿ. ಈ 15 ತಿಥಿಗಳಲ್ಲೂ ಕೂಡ ಪಿತೃಗಳಿಗೆ ಶ್ರಾದ್ದ ಕರ್ಮವನ್ನು ಮಾಡುವಂತಹ ಶ್ರೇಷ್ಠವಾದ ದಿನಗಳು ಅಂತಲೂ ಕರಿತೀವಿ. ಹಾಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು, ಏನಂದರೆ ಮಹಾಲಯ ಅಮಾವಾಸ್ಯೆಯನ್ನು ಪಿತೃ ಸರ್ವತ್ರ ಅಮಾವಾಸ್ಯೆ ಅಂತಲೂ ಕರೀತಾರೆ. ಹೌದು, ಈಗ ಈ 15 ತಿಥಿಗಳಲ್ಲೇ ಯಾಕೆ ಪಿತೃ ಕಾರ್ಯವನ್ನು ಮಾಡಬೇಕು? ಆಮೇಲೆ ಈ 15 ದಿನಗಳಲ್ಲೇ ಯಾರು ಹೇಳಿದ್ದು ಈ ಪಿತೃಕರ್ಮವನ್ನು ಮಾಡೋದಕ್ಕೆ? ಯಾಕೆ ಬೇರೆ ಮಾಸದಲ್ಲಿ ಇದಕ್ಕೆ ಶ್ರೇಷ್ಠತೆ ಇಲ್ವಾ ಅಂತ ನನ್ನಲ್ಲಿ ಒಂದು ದೊಡ್ಡ ಕುತೂಹಲ ಇತ್ತು. ಹಾಗೆ ನಿಮ್ಮಲ್ಲೂ ಇರಬಹುದು. ಅದಕ್ಕೆ ನಾನು ಟೈಟಲಲ್ಲಿ ಹೇಳಿದ್ದೀನಿ, ಪಿತೃಪಕ್ಷ ಅಂದರೆ ಏನು, ಪಿತೃಪಕ್ಷದ ಹುಟ್ಟಿನ ರಹಸ್ಯ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ. ಇಷ್ಟೊತ್ತು ನಾವು ಪಿತೃಪಕ್ಷ ಅಂದ್ರೇನು, ಪಿತೃ ಮತ್ತು ಪಕ್ಷ, ಅದ್ರ ನಾವು ಅರ್ಥಪೂರ್ಣವಾಗಿ ನಾವು ಒಂದು ಮಾಸದಲ್ಲಿ ಬರುವಂತಹ ಪಕ್ಷಗಳ ಬಗ್ಗೆ ಹಾಗೂ ತಿಥಿಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಹಾಗೆ ಈ ಭಾದ್ರಪದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಭಾದ್ರಪದದ ಕೃಷ್ಣ ಪಕ್ಷದ ಅಮಾವಾಸ್ಯೆಯವರೆಗೂ ನಾವು ಹೇಳೋ ಅಂಥದ್ದೇ ಪಿತೃಪಕ್ಷ, ಪಿತೃ ಸರ್ವತ್ರ ಅಮಾವಾಸ್ಯೆ ಅಂತಲೂ ಕರಿತೀವಿ ಅಂತಲೂ ತಿಳ್ಕೊಂಡ್ವಿ. ಈಗ ಪಿತೃಪಕ್ಷದ ಹುಟ್ಟಿನ ರಹಸ್ಯ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳ್ದಂಗೆ ನನ್ನಲ್ಲಿ ಕೆಲವೊಂದು ಕುತೂಹಲತೆ ಹುಟ್ಟಿತ್ತು. ಯಾಕೆ 15 ದಿನದಲ್ಲೇ ಮಾಡು ಅಂತ ಹೇಳ್ತಾರೆ? 15 ದಿನದಲ್ಲೇ ಮಾಡಬೇಕು ಅಂತ ಯಾರು ಹೇಳಿದ್ದು? ಅಂತಹ ಘಟನೆ ಏನಾದ್ರು ನಡೆದಿರಬೇಕಲ್ವಾ? ಇದಕ್ಕೇನಾದ್ರು ಹಿನ್ನೆಲೆ ಇತಿಹಾಸ ಇರಲೇಬೇಕಲ್ವಾ? ಇಂತಹ ದಿನಗಳಲ್ಲೇ ಮಾಡಿ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ನಾವು ಬಹಳ ಸಂಕ್ಷಿಪ್ತವಾಗಿ ಹರಿವಂಶದಲ್ಲಿ ಮತ್ತು ಗರುಡ ಪುರಾಣದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಧರ್ಮದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ, ಆದರೆ ಪ್ರಶ್ನೆ ಮಾಡೋಕ್ಕೆ ಸಮಯ ಇಲ್ಲ.
ನಾವು ಪ್ರಶ್ನೆ ಮಾಡಿದಾಗ ಪ್ರಾರಂಭ ಮಾಡಿದ್ರೆ ಉತ್ತರಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಈ ಯುಗ ಅಲ್ಲ, ಎಷ್ಟೋ ಯುಗಗಳು ಬೇಕಾಗತ್ತೆ. ಯಾಕಂದರೆ ಅಷ್ಟು ವೇದ ಮತ್ತು ಪಂಚಾಂಗಗಳಲ್ಲಿ ಹಾಗೂ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಅದನ್ನು ಯಾರಿಗೂ ಓದಲಿಕ್ಕೂ ಟೈಮ್ ಇಲ್ಲ. ಹೋಗಲಿ, ಓದಿದ್ದವ್ರು ಹೇಳಿರೋದನ್ನು ಕೇಳೋಕ್ಕೂ ಟೈಮ್ ಇಲ್ಲ. ಹೀಗಾಗಿ ಆಯಾಯ ಹಬ್ಬಗಳು ಬಂದಾಗ ಅಥವಾ ಆಯಾಯ ಒಂದು ಧಾರ್ಮಿಕತೆ, ಒಂದು ಏನು ಹೇಳ್ತೀರಾ ಅದಕ್ಕೆ, ಅದರದ ಪ್ರಬಲವಾದ ಅಂಶ ಬಂದಾಗ ನಾವು ಮನಸ್ಸಿಟ್ಟು ಸಂಕ್ಷಿಪ್ತವಾಗಿ ತಿಳ್ಕೊಂಡಾಗ ನಾವು ಎಷ್ಟು ತಿಳಿಬೇಕಾಗಿದೆಯೋ, ಅಂದರೆ 100% ತಿಳಿದೇ ಇದ್ದರೂ ಒಂದು ಅರ್ಧ ಪರ್ಸೆಂಟನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೋದು. ಅದನ್ನೇ ನಾವು ಹೇಳಿರೋದು ಜ್ಞಾನ, ಭಕ್ತಿ ಜ್ಞಾನ. ತಿಳಿದು ಕೆಲಸವನ್ನು ಮಾಡಿದರೆ ನಮಗೆ ಪ್ರತಿಫಲ ಹೆಚ್ಚು. ತಿಳಿದೇ ಏನೋ ಹೇಳ್ತಿದ್ದಾರೆ, ಏನೋ ಒಂದು ಮಾಡಬೇಕು ಅಂತ ಮಾಡಿದ್ರೆ ಅದರ ಪ್ರತಿಫಲ ಬಹಳ ಕಡಿಮೆ. ಸೊ ಈಗ ನಾವು ತಿಳ್ಕೊಬೇಕಾಗಿರೋದು ಇದರ ಹುಟ್ಟಿನ ರಹಸ್ಯ. ಹರಿವಂಶದಲ್ಲಿ ನಾನು ಏನು ಹೇಳಿದೆ ಆ ಪ್ರಶ್ನೆನ ಮೊದಲು ಯಾರು ಮಾಡಿದ್ದು ಅಂದರೆ ಭೀಷ್ಮರಿಗೆ ಯುಧಿಷ್ಠಿರನು ಕೇಳ್ತಾನೆ. ಭೀಷ್ಮರು ಈ ಪುರಾಣವನ್ನು ಮಾರ್ಕಂಡೇಯರಿಂದ ಕೇಳ್ತಾರೆ. ಮಾರ್ಕಂಡೇಯರು ಈ ವಿಷಯವನ್ನು ಸನತ್ಕುಮಾರರಿಂದ ಕೇಳ್ತಾರೆ. ನಂತರ ಯುಧಿಷ್ಠಿರನು ಭೀಷ್ಮನರ ಬಳಿ ಕೇಳಿದಾದ ಮೇಲೆ ವೈಶಂಪಾಯನರ ಬಳಿ ಜನಮೇಜಯ ಎಂಬ ಮಹಾರಾಜನು ಈ ಪ್ರಶ್ನೆಗಳನ್ನು ಕೇಳ್ತಾನೆ. ಇದಿಷ್ಟು ಇವರ ಸಂವಾದಗಳನ್ನು ಹರಿವಂಶದಲ್ಲಿ ಮತ್ತು ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಮೊದಲು ಭೀಷ್ಮರು ಹೇಳಿದಂಥ ಕಥೆಯನ್ನು ನಾನು ಹೇಳ್ತೀನಿ. ಯುಧಿಷ್ಠಿರನು ಕೇಳ್ತಾನೆ, ಈ 15 ದಿನಗಳಲ್ಲೇ ಯಾಕೆ ಮಾಡಬೇಕು ಪಿತೃಕಾರ್ಯಗಳನ್ನು? ಈ 15 ದಿನಗಳಲ್ಲೇ ಮಾಡಿ ಅಂತ ಹೇಳಿದವ್ರು ಯಾರು? ಅಥವಾ ಏನಾದರೂ ಈ 15 ದಿನಕ್ಕೆ ಮಹತ್ವ ಏನಿದೆ ಅಂತ ಕೇಳ್ತಾನೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ನಾನು ಯಾರದ್ದೋ ಒಂದು ಕಥೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಮೊದಲು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತೀನಿ, ಕೇಳು. ಅದು ಬಹಳ ಮನಮೋಹಕವಾಗಿದೆ. ನನ್ನ ತಂದೆ ಶಂತ ಮಹಾರಾಜ ಅಂತ ಕರೀತಾರೆ. ಮಹಾಭಾರತದಲ್ಲಿ ಬರುವಂತಹ ಬಹಳ ದೊಡ್ಡ ಪಾತ್ರ ಅಂದರೆ ಶಂತನುವಿನ ಮಗನೇ ಭೀಷ್ಮರು. ಮಹಾಭಾರತದ ಪಿತಾಮಹ ಅಂತಲೂ ಕರಿತೀವಿ. ಭೀಷ್ಮರು ತನ್ನ ತಂದೆಗೆ ಶ್ರಾದ್ದ ಕರ್ಮಗಳನ್ನ ಮಾಡಬೇಕಾದ್ರೆ ಈ ಪಕ್ಷ ಮಾಸದಲ್ಲಿ ಅವರು ಪಿಂಡ ಪ್ರದಾನವನ್ನು ಮಾಡ್ತಿರ್ತಾರೆ. ಪಿಂಡ ಪ್ರದಾನವನ್ನು ಮಾಡಬೇಕಾದ್ರೆ ಆಗ ಶಂತನು ಸತ್ತು ತುಂಬ ವರ್ಷಗಳೇ ಆಗಿರುತ್ತೆ. ಏನು ಹೊಸದಾಗಿ ಸತ್ತು ವರ್ಷದಲ್ಲಿ ಇಡುವಂತಹ ಕಾರ್ಯ ಅಲ್ಲ, ಒಂದು ಸುಮಾರು ವರ್ಷಗಳೇ ಆಗಿರುತ್ತೆ. ಸತ್ತಂತಹ ಕಾಲದಲ್ಲಿ ಅವರು ಪಿಂಡ ಪ್ರದಾನ ಮಾಡುವಂತಹ ವಿಧಿ ಏನಿರುತ್ತೆ, ಆ ಕಾರ್ಯಕ್ರಮದಲ್ಲಿ ಭೂಮಿ 2 ಭಾಗ ಬಿರುಕು ಬಿಡುತ್ತಂತೆ. ಇದನ್ನು ನೋಡಿದಂತಹ ಭೀಷ್ಮರು ಹಾಗೂ ಸುತ್ತಮುತ್ತ ನಿಂತಹ ಬ್ರಾಹ್ಮಣರಿಗೆಲ್ಲರಿಗೂ ಆಶ್ಚರ್ಯವಾಗುತ್ತಂತೆ. ಇದೇನಿದು, ಇಷ್ಟು ವರ್ಷಗಳ ಕಾಲ ನಾವು ಶ್ರಾದ್ದ ಕರ್ಮವನ್ನು ಮಾಡ್ಕೊಂಡು ಬಂದ್ವಿ, ಯಾವತ್ತೂ ನಮಗೆ ಈ ಥರ ಆಗಿಲ್ಲ, ಯಾಕೆ ಭೂಮಿ ಬಿರುಕು ಬಿಟ್ಟಿದೆ ಅಂತ. ಭೂಮಿ ಬಿರುಕು ಬಿಟ್ಟು ಸ್ವಲ್ಪ ಸಮಯದ ನಂತರ ಒಂದು ಉದ್ದವಾದ ಕೈ ಅಂಗಲಾಚಿತಂತೆ. ಆ ಅಂಗಲಾಚಬೇಕಾದ್ರೆ ಅದನ್ನು ನೋಡಿ ಎಷ್ಟೋ ಬ್ರಾಹ್ಮಣರು ಭಯಪಟ್ಟು ಓಡಿ ಹೋಗೋ ಪ್ರಸಂಗವೂ ಅದರಲ್ಲಿ ಉಲ್ಲೇಖವಾಗಿದೆ. ಆದರೆ ಭೀಷ್ಮರು ಮತ್ತು ಕೆಲವರು ನೋಡಿ ತುಂಬಾ ಆಶ್ಚರ್ಯಪಟ್ರಂತೆ. ತುಂಬ ವರ್ಷಗಳಾದ ಮೇಲೆ ಭೀಷ್ಮರು ತನ್ನ ತಂದೆ ಅಂತಹ ಕೈಯನ್ನು ನೋಡಿದಂಥ ಭಾಸವಾಗತ್ತೆ ಅವರು. ಯಾಕಂದರೆ ಅವ್ರ ತಂದೆ ಏನೇನು ಹಾಕ್ತಾಯಿದ್ರು ಒಡವೆಗಳನ್ನ, ಆಭರಣಗಳನ್ನು, ಅದೇ ರೀತಿ ಆ ಕೈ ಮೇಲೆ, ಆ ಹಸ್ತ ಚಾಚಿರುವಂಥ ಕೈ ಮೇಲೆ ಇತ್ತಂತೆ. ಆ ಹಸ್ತ ಚಾಚಿರೋ ಕೈಯನ್ನು ನೋಡಿ ಭೀಷ್ಮರಿಗೆ ತುಂಬ ಖುಷಿಯಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ಇದು ನನ್ನ ಪಿತೃಗಳಾದ ಶಂತನು ಮಹಾರಾಜಂದೇ
ಅಂತ ಹೇಳಿ ಖುಷಿಪಟ್ಟನಂತೆ. ಖುಷಿಪಟ್ಟಾದಮೇಲೆ ಒಂದು ಅವ್ರ ತಂದೆಯ ಧ್ವನಿ ಕೇಳಿಸ್ತಂತೆ. ನಂತರ ಬ್ರಾಹ್ಮಣರೆಲ್ಲರೂ ಬಂದ್ರಂತೆ ಶ್ರಾದ್ದ ಕರ್ಮವನ್ನು ಮಾಡೋದಕ್ಕೆ. ಅವರು ಶಂತನು ಮಹಾರಾಜನು ಕೈ ಚಾಚಿ ಹೇಳ್ತಾನಂತೆ, ಎಲೈ ಪುತ್ರನೇ, ನಾನು ನಿನಗಾಗಿ ಬಂದಿದ್ದೇನೆ. ನೀನು ಎಷ್ಟು ಶ್ರದ್ಧೆಯಿಂದ ವಿನಯದಿಂದ ನನ್ನ ಕರ್ಮವನ್ನು ಮಾಡಿಕೊಂಡು ಬಂದಿದ್ಯಾ. ನೀನು ಏನು ಇವಾಗ ಶ್ರಾದ್ದವನ್ನು ಪಿಂಡ ಪ್ರದಾನವನ್ನು ಮಾಡ್ತೀಯಾ, ಅದು ನಾನು ಸ್ವೀಕರಿಸೋಕೆ ಮನದುಂಬಿ ಬಂದಿದ್ದೇನೆ ಅಂತ ಹೇಳ್ತಾನಂತೆ. ಇದನ್ನು ಕೇಳಿ ಎಲ್ಲ ಬ್ರಾಹ್ಮಣರಿಗೂ ಮತ್ತು ಭೀಷ್ಮರಿಗೆ ತುಂಬಾ ಒಂಥರ ಆಶ್ಚರ್ಯವಾಯ್ತಂತೆ. ಹೀಗೂ ಆಗುತ್ತಾ? ಎಷ್ಟೋ ವರ್ಷ ಆದಮೇಲೂ ಕೈ ಹಂಗಲಾಚಿ ಪಿಂಡ ಪ್ರದಾನವನ್ನು ಮಾಡ್ತಿದ್ದಾರೆ. ಅದರಲ್ಲೂ ನನ್ನ ತಂದೆನೇ ಬಂದು ಕೇಳ್ತಿದ್ದಾರೆ ನನಗೆ ಪಿಂಡ ಇಡು, ನನ್ನ ಕೈಯಲ್ಲಿಡು ಅಂತ. ಇದು ಎಂಥವರಿಗೆ ದೊರೆಯುವಂತಹ ಭಾಗ್ಯ ಅಂತ ಖುಷಿನೂ ಆಯ್ತಂತೆ, ಹಾಗೆ ಆಶ್ಚರ್ಯನೂ ಆಯ್ತಂತೆ. ಅಲ್ಲಿ ನಿಲ್ಲಿಸಿದಂತಹ ಬ್ರಾಹ್ಮಣರಿಗೆಲ್ಲರಿಗೂ ಖುಷಿ ಆಯ್ತಂತೆ. ಯಾರಿಗೂ ಸಿಗದ ಭಾಗ್ಯ ಭೀಷ್ಮರಿಗೆ ಸಿಕ್ಕಿದೆ ಅಂತ. ಆದರೆ ಭೀಷ್ಮರು ಹೇಳ್ತಾರಂತ, ಆದರೆ ನಾವು ಆಗಿದ್ರೂ ಕೂಡ ನಮ್ಮ ಪಿತೃಗಳು ಯಾರಾದರೂ ನಾವು ಪಿಂಡ ಪ್ರದಾನ ಮಾಡಬೇಕಾದ್ರೆ ಕೈ ಇಟ್ಟು ನನಗೆ ಕೊಡು, ನಾನು ಬಂದಿದ್ದೀನಿ, ನಾನೇ ಸ್ವೀಕರಿಸ್ತೀನಿ ಅಂದರೆ ಒಂದು ಭಯ ಪಟ್ಕೊಂಡು ಓಡೋಗೋದು ಸಹಜ. ಇನ್ನೊಂದು ಒಂದು ದುಃಖ, ಯಾಕಂದರೆ ಅದು ಒಂದು ಅವ್ರದ್ದು ಮಾತಿನ ರೂಪದಲ್ಲಿ ನನಗೇ ಕೊಡು ಅಂತ ಬಂದಾಗ ಒಂದು ಖುಷಿ, ಯಾಕಂದರೆ ಅವ್ರನ್ನ ನಾವು ಕಳ್ಕೊಂಡಿರೋ ನೋವು ಇರುತ್ತೆ. ನಾವು ಮಾಡಿರೋಂತಹ ಪದಾರ್ಥವನ್ನು ಸ್ವೀಕರಿಸೋಕ್ಕೆ, ಪಿಂಡ ಪ್ರದಾನವನ್ನು ಸ್ವೀಕರಿಸೋಕ್ಕೆ ನಮ್ಮ ಹಿರಿಯರೇ ಬಂದಿದ್ದಾರಲ್ಲ ಅನ್ನೋ ಒಂದು ಭಾವುಕತೆ ಉಂಟಾಗತ್ತೆ. ಹಂಗಂದ್ಮೇಲೆ ನಾವು ಕೈಯಲ್ಲೇ ಇಟ್ಬಿಡ್ತಿದ್ವೇನೋ ಪಿಂಡವನ್ನು, ಅಥವಾ ನಾವೇನು ಪೂಜೆ ಮಾಡ್ತೀವೋ ಆ ಆಹಾರವನ್ನು. ಆದರೆ ಭೀಷ್ಮರು ಆ ಕೆಲಸ ಮಾಡಲಿಲ್ಲ. ಭೀಷ್ಮರು ಅವರು ತಿಳಿದಂತಹ ವೇದ ಪಾರಾಯಣೆ ಇಂತಹದ್ದನ್ನೆಲ್ಲ ನಾವು ಇವಾಗಿನ ಯೂನಿವರ್ಸಿಟಿಗಳಲ್ಲೂ ನೋಡೋಕ್ಕಾಗಲ್ಲ. ಎಷ್ಟು ಯೂನಿವರ್ಸಿಟಿಗಳಿದೆಯೋ ಆ ಯೂನಿವರ್ಸಿಟಿನಲ್ಲಿ ಒಂದು ಶೇಕಡ 1% ಅವರ ಜ್ಞಾನಕ್ಕೆ ಸಮಾನವಲ್ಲ. ಅಂತಹ ಜ್ಞಾನಿಗಳು ಅವರು, ಎಲ್ಲವನ್ನೂ ತಿಳಿದಂಥವರು. ಮಹಾಭಾರತ ಶುರುವಾಗಿದ್ದೇ ಭೀಷ್ಮರಿಂದ. ಅವರು ಇಚ್ಛಾಮರಣಿ ಶಕ್ತಿಯನ್ನು ಹೊಂದಿದ್ರೂ ಕೂಡ ತನ್ನ ಕೃಷ್ಣನಿಂದನೇ ಅವರ ವೇದವ್ಯಾಸವನ್ನು ಮಹಾಭಾರತದ ಲಿಖಿತವನ್ನು ಬರೆಸ್ಕೊಂಡವರು, ವಿಷ್ಣು ಸಹಸ್ರನಾಮವನ್ನು ಹೇಳಿದವರು. ಹಾಗೆಯೇ ನಮ್ಮ ಭೀಷ್ಮರ ಬಗ್ಗೆ ನಾವು 1-2 ಕಂತುಗಳಲ್ಲಿ ಹೇಳಿದ್ರು ಸಾಲದು. ಹೀಗೆ ಅವರು ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಒಪ್ಪಲ್ಲ. ಯಾರು? ಭೀಷ್ಮರು. ಅವ್ರು ಹೇಳ್ತಾರೆ, ನಾನು ಪಿತೃವಿಗೆ ಪಿಂಡ ಪ್ರದಾನವನ್ನು ಕೊಡೋದಕ್ಕೆ ಇಚ್ಛಿಸಬಲ್ಲೆ, ಆದರೆ ವಿಧಾನಗಳನ್ನು ನಾನು ಉಲ್ಲಂಘನೆ ಮಾಡೋದಿಲ್ಲ. ಏನಿದೆ ಆ ಕ್ರಮಬದ್ಧವಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ನನಗೆ ಏನು ಕ್ರಮಬದ್ಧವಾಗಿ ಶ್ರಾದ್ದ ಕರ್ಮವನ್ನು ಮಾಡೋದಕ್ಕೆ ನಾನು ಶಾಸ್ತ್ರಗತನಾಗಿ ನಾನು ಪಾರಂಗಣೆ ಮಾಡಿದ್ದೀನೋ, ನಾನು ಅದೇ ರೀತಿ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದೀನಿ, ಅದೇ ರೀತಿ ಮಾಡುತ್ತೇನೆ. ಶ್ರಾದ್ದ ಕರ್ಮದಲ್ಲಿ ಬರೀ ಪಿತೃಗಳಿಗೆ ಮಾತ್ರ ಆಹಾರ ನೀಡುವುದಿಲ್ಲ. ಇದರನ್ನು ನೋಡ್ಕೊತಿರುವಂತಹ ಪಿತೃದೇವತೆಗಳಿಗೆ ಹಾಗೂ ಶ್ರಾದ್ದ ದೇವತೆಗಳಿಗೆ, ಈ ಪಿತೃದೇವತೆಗಳಿಗೂ ಒಂದು ಅಭಿಮಾನಿ ದೇವತೆಗಳಿದ್ದಾರೆ. ಅವರೇ ಶ್ರಾದ್ದ ದೇವ. ಶ್ರಾದ್ದ ದೇವ ಯಾರು ಅಂದರೆ ಸೂರ್ಯನ ಪುತ್ರ ವಿವಸ್ವಾನ್ ಎಂಬುವವರನ್ನೇ ನಾವು ಶ್ರಾದ್ದ ದೇವ ಅಂತ ಕರಿತೀವಿ. ಅವರಿಗೆ ಆಹಾರವನ್ನು ಕೊಟ್ಟು, ಅವರಿಗೆ ತರ್ಪಣೆಯನ್ನು ಕೊಟ್ಟು, ಅವರ ಒಂದು ಗೌರವದಿಂದ ಪೂಜೆಯನ್ನು ಮಾಡಿ ನಂತರ ಪಿತೃಗಳಿಗೆ ಆಹಾರವನ್ನು ನೀಡುವಂಥದ್ದು ಶ್ರಾದ್ದ ಕರ್ಮದಲ್ಲಿ ಬರುವಂತಹ ಕ್ರಿಯೆ. ಆದ್ದರಿಂದ ನಾನೇನು ಪಿಂಡವನ್ನು ಇಡುತ್ತೇನೋ ಅದು ನಿನ್ನ ಹಸ್ತದಲ್ಲಿ ಇಡುವುದಿಲ್ಲ, ನಾನು ದರ್ಬೆಯ ಮೇಲೆ ಇಡುತ್ತೇನೆ ಎಂದು ದರ್ಬೆಯ ಮೇಲೆ ಇಡ್ತಾರೆ. ಹೀಗೆ ಇದನ್ನು ನೋಡಿ ಶಂತನು ಮಹಾರಾಜ ಇನ್ನೂ ಬಹಳ ಖುಷಿಯಿಂದ, ನನ್ನ ಮಗ ಎಷ್ಟು ಜ್ಞಾನಿಯಾದರೂ ಸ್ವಂತ ಪಿತೃಬಂಧು ಕೇಳಿದರೂ ಪಿಂಡ ಪ್ರದಾನ ಮಾಡದೆ ಯಾವುದೇ ವಿಧಿಯನ್ನು ಕ್ರಮವನ್ನು ಉಲ್ಲಂಘನೆ ಮಾಡದೆ ಶಾಸ್ತ್ರವನ್ನು ಸಂಪೂರ್ಣವಾಗಿ ಪಾಲಿಸಿದ್ದಾನೆ ಅಂತ ತುಂಬ ಖುಷಿಯಾಗಿ ಅವರಿಗೊಂದು ಆಶೀರ್ವಾದ ಮಾಡ್ತಾರೆ ಪಿತೃದೇವತೆಗಳು ಹಾಗೂ ಶಂತನು ಮಹಾರಾಜ ಹಾಗೂ ಶ್ರಾದ್ದ
ಶ್ರಾದ್ದ ದೇವತೆ ಅಂದರೆ ವಿವಸ್ವಾನ್ ಅವ್ರು ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ನಿನಗೆ ಯಾವುದೇ ಶತ್ರುವಿನಿಂದ ನೀನು ಪರಾಜಯನಾಗದೆ ಯಾವಾಗಲೂ ಜಯವನ್ನೇ ಉಂಟು ಮಾಡು ಶತ್ರುಗಳ ಎದುರು ಅಂತ ಮನದುಂಬಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಹಾಗೆಯೇ ಎಲ್ಲ ಪಿತೃಗಳೂ ಅಷ್ಟೇ, ನಾವು ಪಿತೃಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ 3 ತಲೆಮಾರು ಪಿತೃಗಳು ಬಂದು ಸಂಪರ್ಕ ಹೊಂದಿ ನಮ್ಮ ವಂಶವನ್ನು ಉದ್ಧಾರ ಮಾಡಲಿಕ್ಕೂ ಸಹ ಅವರು ಭಗವಂತನಲ್ಲಿ ಅಂದರೆ ವಿಷ್ಣುವಲ್ಲಿ ಪ್ರಾರ್ಥನೆ ಮಾಡುತ್ತಾರಂತೆ. ಹೀಗೆ ಗರುಡ ಪುರಾಣದಲ್ಲಿ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ ಕತೆ ಇದಾಗಿತ್ತು. ಅದೇ ರೀತಿ ದಾನಶೂರ ಕರ್ಣ ಎಂದು ಹೆಸರುವಾಸಿಯಾದ ನಮ್ಮ ಕರ್ಣ ಎಲ್ಲವನ್ನೂ ತ್ಯಜಿಸಿ ಕೊನೆಗೆ ತನ್ನ ಸ್ನೇಹಿತನಾಗಿ ಕುರುಕ್ಷೇತ್ರದಲ್ಲಿ ದುರ್ಯೋಧನಿಗಾಗಿ, ತನ್ನ ಪಾಂಡವರಿಗ ಅಮ್ಮನನ್ನು ಬಿಟ್ಟು ಒಂದು ಸ್ನೇಹಿತನಿಗಾಗಿ ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಮುಂದಾದವನು ಎಲ್ಲವನ್ನೂ ದಾನವನ್ನು ಮಾಡಿ ಕುರುಕ್ಷೇತ್ರದಲ್ಲಿ ಮರಣವನ್ನು ಹೊಪ್ತಾನೆ. ಮರಣದ ನಂತರ ಸ್ವರ್ಗದಲ್ಲಿ ಯಮಲೋಕದಲ್ಲಿ ಎಲ್ಲರೂ ಆಹಾರವನ್ನು ಸ್ವೀಕರಿಸ್ತಿರ್ತಾರೆ. ಆದರೆ ಕರ್ಣನಿಗೆ ಮಾತ್ರ ಆಹಾರವನ್ನು ಕೊಟ್ಟಿರಲ್ಲ. ಇದನ್ನು ನೋಡಿ ಕರ್ಣನು ಇಂದ್ರನ ಬಳಿ ಹೋಗ್ತಾನೆ. ಇಂದ್ರನ ಹತ್ರ ಕೇಳ್ತಾನೆ, ಯಾಕೆ ನನಗೆ ಆಹಾರ ಕೊಡದೆ 1 kg ಚಿನ್ನ ಕೊಟ್ಟಿದ್ದೀರಲ್ಲ, ಈ ಚಿನ್ನಾಭರಣಗಳನ್ನು ಇಟ್ಟುಕೊಂಡು ನಾನು ಹೇಗೆ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ. ಅದಕ್ಕೆ ಯಮಧರ್ಮರಾಯ ಅವನ ಹಳೆಯ ಕಥೆಯನ್ನು ಹೇಳ್ತಾನೆ. ನೋಡು ಕರ್ಣ, ನೀನು ಭೂಮಿ ಮೇಲೆ ಇದ್ದಷ್ಟು ದಿನವೂ ಎಲ್ಲ ರೀತಿಯ ದಾನವನ್ನು ಮಾಡಿದೆ, ಆದರೆ ನೀನು ಪಿತೃಗಳಿಗೆ ದಾನ ಮಾಡಲಿಲ್ಲ, ಪಿತೃಪಕ್ಷಗಳಲ್ಲಿ ಪಿಂಡದಾನ ಮಾಡಲಿಲ್ಲ, ಪಿತೃಗಳ ಹೆಸರೇಳಿ ಅನ್ನದಾನ ಯಾರಿಗೂ ಮಾಡಿಲ್ಲ. ಇದರ ಪಾಪದಿಂದಲೇ ನಿನಗೆ ಅನ್ನವು ಇಲ್ಲಿ ದೊರಕುತ್ತಿಲ್ಲ ಅಂತ. ಅದಕ್ಕೆ ಕರ್ಣ ಎಷ್ಟು ಚೆನ್ನಾಗಿ ನಕ್ಕು ಹೇಳ್ತಾನೆ ಅಂದರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ನನ್ನ ಹುಟ್ಟಿನ ರಹಸ್ಯ ಗೊತ್ತು. ನಾನು ಯಾರಿಗೆ ಅಂತ ಪಿಂಡ ಪ್ರದಾನ ಮಾಡಲಿ? ನನ್ನವರು ಯಾರು, ನನ್ನ ಪೂರ್ವಿಕರು ಯಾರು, ನನ್ನ ಹಿರಿಯರು ಯಾರು ಅಂತ ನಾನು ಶ್ರಾದ್ದ ಕರ್ಮವನ್ನು ಮಾಡಲಿ? ಆದ್ದರಿಂದ ನಾನು ಮಾಡೋಕ್ಕೆ ಹೋಗಿಲ್ಲ. ಅದನ್ನು ನಾನು ತಿಳಿದೇ ಮಾಡೋದು ತಪ್ಪು ಅಂದು ನಾನು ಪಿಂಡ ಪ್ರದಾನ ಮಾಡಲಿಲ್ಲ ಅಂತ. ಇವನ ಉತ್ತರ ಇಂದ್ರನಿಗೂ ಮತ್ತು ಯಮನಿಗೂ ಸರಿ ಅನಿಸಿ, ಆಯಿತು ಕರ್ಣ, ನಿನ್ನ ಪಾಪವನ್ನು ನಾವು ಕಳೆಯೋದಕ್ಕೆ ಒಂದು ಉಪಾಯ ಮಾರ್ಗ ಇದೆ. ಈಗ ಪಕ್ಷಮಾಸ ನಡೀತಿದೆ. ಈ 15 ದಿನಗಳ ಅವಧಿಯಲ್ಲಿ ನೀನು ಭೂಮಂಡಲಕ್ಕೆ ಸಜೀವನಾಗಿ ಹೋಗು. ಅಲ್ಲಿ ನಿನ್ನ ಕುರುಕ್ಷೇತ್ರದಲ್ಲಿ ನಿನ್ನ ಪೂರ್ವಿಕರು ಯಾರ್ಯಾರಿದ್ದರು, ಹಿರಿಯರು ಯಾರ್ಯಾರಿದ್ದರು, ಆ ಪಿತೃಗಳಿಗೆಲ್ಲರಿಗೂ ಪಿಂಡ ಪ್ರದಾನ ಮಾಡಿ ಅನ್ನದಾನ ಸೇವೆಯನ್ನು ಮಾಡಿ ಬಾ ಅಂತ. ಇದರಿಂದ ನಿನಗೆ ಪಾಪವೂ ಕಳೆಯುತ್ತದೆ ಹಾಗೂ ನಿನಗೆ ಇಲ್ಲಿ ತಿನ್ನಲಿಕ್ಕೆ ಆಹಾರವು ದೊರಕಿಸ್ತೇವೆ ಅಂತ. ಹಾಗೆಯೇ ಅದರಂತೆಯೇ ಕರ್ಣ ಇದೇ ಪಿತೃಪಕ್ಷದಲ್ಲಿ ಇದೇ ಪಕ್ಷ ಮಾಸದಲ್ಲಿ ಭೂಮಂಡಲಕ್ಕೆ ಪುನಃ ಬರ್ತಾನೆ, ಪಿಂಡ ಪ್ರದಾನವನ್ನು ಮಾಡ್ತಾನೆ, ಪಿತೃಗಳ ಹೆಸರಲ್ಲಿ ಅನ್ನದಾನ ಸೇವೆಯನ್ನು ಮಾಡ್ತಾನೆ. ಸೊ ಇದು ಒಂದು ಕತೆ ಪಿತೃಪಕ್ಷವನ್ನು ಹುಟ್ಟಿಸಿತು ಅಂತ ಹರಿವಂಶದಲ್ಲಿ ಹೇಳ್ತಾರೆ. ನಂತರ ಇದೇ ರೀತಿ ಬ್ರಹ್ಮನು ಕೆಲವು ಅಸುರ ರಾಕ್ಷಸರನ್ನು ಹುಟ್ಟಿಸ್ತಾನೆ. ಆ ಅಸುರ ರಾಕ್ಷಸರಲ್ಲಿ ಒಬ್ಬ ಗಯ ಎಂಬ ಅಸುರನಿರ್ತಾನೆ. ಅವನು ಯಾವುದೇ ಸ್ತ್ರೀಯಿಂದ ಗರ್ಭಧಾರಣೆಯಿಂದ ಅವನು ಹುಟ್ಟಿ ಬಂದಿಲ್ಲದೆ ಇರೋದ್ರಿಂದ ಅವನಿಗೆ ಅಸುರ ಗುಣಗಳು ಅಂಟಿಕೊಂಡಿರಲ್ಲ. ಅವನು ಮಹಾನ್ ವಿಷ್ಣು ಭಕ್ತ ಆಗಿರ್ತಾನೆ. ಅವನು ವಿಷ್ಣುವಿನನ್ನು ಕುರಿತು ಘೋರ ಗೋಂಡಾರಣ್ಯದಲ್ಲಿ ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಬೇಕಾದ್ರೆ ವಿಷ್ಣು ಅವನ ಭಕ್ತಿಗೆ ಒಲಿದು, ಗಯ, ನನ್ನನ್ನು ಕುರಿತು ತಪಸ್ಸನ್ನು ಯಾಕೆ ಮಾಡಿದೆ, ನಿನಗೆ ಏನು ವರ ಬೇಕು ಅಂತ ಕೇಳ್ತಾನೆ. ಆಗ ಅಸುರ ರಾಜ ಗಯ ಹೇಳ್ತಾನೆ, ನೀನು ನನ್ನ ದೇಹದಲ್ಲಿ ನೆನೆಸ್ಬೇಕು,
ಯಾರು ನನ್ನನ್ನು ನೋಡ್ತಾರೆ ಅವರ ಪಾಪಗಳೆಲ್ಲ ಕಳೆದು ಹೋಗಿ ಸ್ವರ್ಗ ಪ್ರಾಪ್ತಿಯಾಗಬೇಕು, ಸ್ವರ್ಗದಲ್ಲಿ ಅವರಿಗೆ ಜಾಗ ದೊರಕಬೇಕು. ಇದೇ ನನ್ನ ಇಚ್ಛೆ. ನಾನು ಅಸುರ ರಾಜನಾಗಿ ಹುಟ್ಟಿದರೂ ಕೂಡ ನನ್ನ ಮನಸ್ಸಿನಲ್ಲಿ ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ಒಂದು ಮನೋ ಇಚ್ಛೆ ಇರೋದರಿಂದ ನಾನು ನಿನ್ನನ್ನು ಕುರಿತು ತಪಸ್ಸನ್ನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಇದರಿಂದ ಸಂತುಷ್ಟನಾಗಿ ಶ್ರೀಮನ್ನಾರಾಯಣ ತಥಾಸ್ತು ಅಂತ ಹೇಳ್ತಾನೆ. ಹಾಗೆಯೇ ಅವನನ್ನು ನೋಡಿದ್ದ ಜನರೆಲ್ಲರೂ ತಮ್ಮ ಪಾಪಗಳನ್ನು ಬಹಳ ಸುಲಭವಾಗಿ ಕಳೆದುಕೊಂಡು ಯಾವುದೇ ಉಪವಾಸ ವ್ರತ ಯಾವುದೇ ವೇದ ಉಪನಿಷತ್ತನ್ನು ಪಾಲನೆ ಮಾಡದೆ ಅವನನ್ನು ನೋಡಿದ್ರೆ ಸಾಕು ತಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡು ಸ್ವರ್ಗದಲ್ಲಿ ಜಾಗವನ್ನು ಪಡಿತಿದ್ರಂತೆ. ಇದರಿಂದ ಪ್ರಕೃತಿಯ ಸಮತೋಲನ ಏರುಪೇರಾಗಕ್ಕೆ ಶುರುವಾಗಿತ್ತಂತೆ. ಅಂದರೆ ಯಮಲೋಕದಲ್ಲಿ ಯಾರಿಗೂ ಜಾಗ ಇಲ್ಲ, ಎಲ್ಲರೂ ಸ್ವರ್ಗಲೋಕದಲ್ಲೇ ಹೋಗಿ ಸೇರ್ತಿದ್ರಂತೆ. ಇದರಿಂದ ದೇವತೆಗಳೆಲ್ಲ ಕಂಗಾಲಾಗಿ ಬ್ರಹ್ಮದೇವನ ಹತ್ರ ಹೋಗಿ ಹೇಳಿದ್ರಂತೆ, ಹೀಗೆ ಆಗಿದೆ ಅಂತ. ಆಗ ಬ್ರಹ್ಮದೇವರು, ನೀವು ಭಗವಾನ್ ವಿಷ್ಣುವನ್ನು ಕುರಿತು ಕೇಳಬೇಕು, ಅವರು ಕೊಟ್ಟಿರುವಂಥ ವರವನ್ನು ನಾನು ಹಿಂಪಡೆಯಲು ಸಾಧ್ಯವಿಲ್ಲ ಅಂತ. ಆಗ ಭಗವಾನ್ ವಿಷ್ಣುವನ್ನ ಘೋರ ತಪಸ್ಸು ಮಾಡಿ ದೇವತೆಗಳು ಕೇಳ್ತಾರಂತೆ, ಹೀಗೆ ನೀವು ಗಯಾನಲ್ಲಿ ನೆಲೆಸಿ ಎಲ್ಲರ ಪಾಪಗಳನ್ನು ಕಳಿಸಿ ಸ್ವರ್ಗಲೋಕದಲ್ಲಿ ಎಲ್ಲರಿಗೂ ಜಾಗವನ್ನು ಕೊಡ್ತಾ ಇದ್ದರೆ ಪ್ರಾಕೃತಿಕವಾಗಿ ಒಂದು ಸಮತೋಲನ ಏರುಪೇರಾಗಿದೆ, ಇದರಿಂದ ಎಲ್ಲರೂ ಕಂಗಾಲಾಗಿದ್ದೇವೆ, ದಯವಿಟ್ಟು ನೀವು ಗಯಾ ಹಸುರನನ್ನು ಕೊಲ್ಲಬೇಕು, ಇದರಿಂದ ಅವನಿಗೂ ಒಂದು ಮುಕ್ತಿಯನ್ನು ಕೊಡಬೇಕು, ನಂತರ ಸಮತೋಲನವನ್ನು ಹಿಂಪಡೆಯುವಂತೆ ಮಾಡಬೇಕು ಅಂತ. ಹಾಗೆ ಅದರಿಂದ ವಿಷ್ಣುವನ್ನು ಅದನ್ನು ಯೋಚಿಸಿ, ಆಗಲಿ ನಿಮ್ಮ ಇಚ್ಛೆಯಂತೆ ಆಗಲಿ ಎಂದು ಗಯಾ ರಾಕ್ಷಸ ಅಸುರ ರಾಜನನ್ನು, ಅಂದರೆ ರಾಕ್ಷಸ ಗಣದ ರಾಜನನ್ನು ಸಂಹಾರ ಮಾಡ್ತಾನಂತೆ. ಆದರೆ ಯಾವಾಗಲೂ ಕೂಡ ಪ್ರಥಮ ಬಾರಿಗೆ ಎಲ್ಲರೂ ತಪಸ್ಸನ್ನು ಮಾಡಿ ನಾವು ದೇವರಲ್ಲಿ ವರವನ್ನು ಪಡೆದರೆ ಭಗವಾನ್ ವಿಷ್ಣುವು ಅಸುರನ ರಾಜನಾದ ಗಯಾನನ್ನು ಕೊಂದುಬಿಟ್ಟು, ನಿನಗೇನು ವರ ಬೇಕು ಕೇಳು ಗಯ ಅಂತ ಬಹಳ ಸಂತುಷ್ಟದಿಂದ ಕಣ್ಣುಗಳಲ್ಲಿ ದುಃಖವನ್ನು ತುಂಬಿ ಕೇಳ್ತಾನಂತೆ. ಆಗಲೂ ಕೂಡ ಗಯ ಕೇಳ್ತಾನಂತೆ, ಈ ಕ್ಷೇತ್ರ ಏನಿದೆ ಮುಂದೆ ಬಹಳ ದೊಡ್ಡ ತೀರ್ಥಕ್ಷೇತ್ರವಾಗಬೇಕು. ಯಾರಿಗೆ ಅಂದರೆ ಪಿತೃಕರ್ಮಾದಿಗಳು ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ಎಲ್ಲ ಪಿತೃಗಳಿಗೂ ಯಾರ್ಯಾರು ಮರಣ ಹೊಂದಿ ಪ್ರೇತಾತ್ಮದ ಜನ್ಮವನ್ನು ಪಡಿತಾರೋ ಅಥವಾ ತಮ್ಮ ಪಾಪದ ಪ್ರಾಯಶ್ಚಿತ್ತದಿಂದ ಸ್ವರ್ಗವನ್ನು ನರಕವನ್ನು ತಲುಪೋಕೆ ಸಾಧ್ಯವಿಲ್ಲವೋ ಅಂಥವರಿಗೆ ಈ ಪುಣ್ಯಕ್ಷೇತ್ರವು ಒಂದು ಮೋಕ್ಷವನ್ನು ಕೊಡಬೇಕು. ಇಲ್ಲಿ ನೀವು ಪ್ರತಿಯೊಂದು ದೇವತೆಗಳೊಂದಿಗೆ ಗದಾಧರ ರೂಪದಲ್ಲಿ ಭಗವಾನ್ ವಿಷ್ಣುವು ನೆಲೆಸಬೇಕು, ಇದೇ ನನ್ನ ಇಚ್ಛೆ ಅಂತ ಕೇಳ್ತಾರಂತೆ. ಆಗ ಭಗವಾನ್ ವಿಷ್ಣುವು ಬಹಳ ಸಂತುಷ್ಟನಾಗಿ, ನೀನು ಬದುಕಿರುವಾಗಲೂ ಕೂಡ ಮನುಷ್ಯರ ಪಾಪಕರ್ಮಗಳ ಬಗ್ಗೆ ಚಿಂತೆ ಮಾಡಿದ್ದೆ, ಸತ್ತ ನಂತರವೂ ಅವರ ಪಾಪಗಳ ಕಳೆಯೋಕೆ ಪ್ರಾಯಶ್ಚಿತ್ತವನ್ನು ನೀಡುವಂತಹ ಸ್ಥಳವನ್ನು ನೀಡಿ ಅಂತ ಕೇಳ್ಕೊತಿದ್ಯಾ, ಇದರಿಂದ ನಿನಗೆ ಅತ್ಯುತ್ತಮವಾದ ಸದ್ಗತಿ ಸಿಗಲಿ, ಈ ಕ್ಷೇತ್ರಕ್ಕೆ ನಿನ್ನ ಹೆಸರೇ ಇಡುವಂತಾಗಲಿ ಅಂತ ಉತ್ತರ ಭಾರತದಲ್ಲಿ ಈಗಲೂ ಕೂಡ ಪ್ರಸಿದ್ಧವಾಗಿರುವ ಗಯಾ ಕ್ಷೇತ್ರ, ಗದಾಧರ ರೂಪಿ ಭಗವಾನ್ ವಿಷ್ಣುವು ನೆಲೆಸಿರುವಂಥ ಕ್ಷೇತ್ರ ಎಷ್ಟೋ ಜನ್ಮದ ಪಾಪಕರ್ಮಗಳನ್ನು ಕಳೆಯುತ್ತಾ ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಂತಹ ಕ್ಷೇತ್ರವಾಗಿದೆ. ಇಲ್ಲಿ ಯಾರು ಪಿಂಡ ಪ್ರದಾನವನ್ನು ಮತ್ತು ಪಿತೃಗಳ ಕಾರ್ಯವನ್ನು ಮಾಡ್ತಾರೋ ಅಲ್ಲಿಗೆ 7 ತಲೆಮಾರು 108 ಕುಲದವರು ಸೇರುವಂತಹ ಸಂಪರ್ಕವನ್ನು ಈ ಕ್ಷೇತ್ರ ಪುಣ್ಯವಾಗಿ ಲಭಿಸುತ್ತದೆ ಅಂತ ಹೇಳ್ತಾರೆ. ಹೇಗೆ ಗಯಾ ಕ್ಷೇತ್ರದಲ್ಲಿ ಬಹಳ ಅಚ್ಚರಿಯಂತೆ ಭಗವಾನ್ ವಿಷ್ಣುವಿನ ಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡಿಸ್ತಾರೆ. ಇದೇ 108 ಕುಲದವರು ಹಾಗೂ 7 ತಲೆಮಾರುಗಳಿಗೆ ಮೋಕ್ಷ ಪ್ರಾಪ್ತಿಯನ್ನು ಸಂಪರ್ಕವನ್ನು ಕೊಡುವಂಥದ್ದಾಗುತ್ತದೆ ಅಂತ ತೀರ್ಥಕ್ಷೇತ್ರವು ಅತ್ಯಂತ ಪ್ರಸಿದ್ಧವಾಗಿ ನಡೆಯುತ್ತಿದೆ. ಅದೇ ಗಯಾ ಕ್ಷೇತ್ರ.
ಎಲ್ಲರೂ ಕಾಶಿಗೆ ಹೋದ್ಮೇಲೆ ಗಯಾದಲ್ಲೂ ಪಿಂಡ ಪ್ರದಾನ ಕೆಲವರು ಮಾಡಿ ಬರ್ತಾರೆ. ಎಷ್ಟೋ ಜನರಿಗೆ ಪಿತೃಪಕ್ಷವೇ ಇಲ್ಲ ಅಂತ ಹೇಳ್ತಾರೆ. ಅಂಥವರು ಕೂಡ ನೀವು ಈಗಾಗಲೇ ಕರ್ಣನ ಕತೆ ಕೇಳಿದ್ರಿ. ಎಲ್ಲವನ್ನೂ ದಾನ ಮಾಡಿದ್ದ, ಆದರೆ ಪಿತೃ ಕಾರ್ಯವನ್ನು ಮಾಡಲೇ ಇಲ್ಲ. ಅದರಿಂದ ಅವನಿಗೆ ಎಷ್ಟೇ ದಾನ ಮಾಡಿ ರಾಜನಾಗಿ ಅವನು ಸ್ವರ್ಗ ಪ್ರಾಪ್ತಿಯಾಗಿದ್ದರೂ ಕೂಡ ಅವನಿಗೆ ಆಹಾರ ಸಿಗಲೇ ಇಲ್ಲ. ಆದ್ದರಿಂದ ಯಾರ್ಯಾರಿಗೆ ಪಿತೃಪಕ್ಷ ಇಲ್ಲದೇ ಇದ್ದರೂ ಕೂಡ ತಾವು ಉಪಯೋಗಿಸುವಂತಹ ಆಹಾರ ಧಾನ್ಯಗಳನ್ನಾದರೂ ಬ್ರಾಹ್ಮಣರಿಗೆ, ಹಸುವಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಕೊಡಿ. ಇದರಿಂದಾದರೂ ನಿಮ್ಮ ಪಿತೃ ಕಾರ್ಯಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸೋ ಹಾಗೆ ಆಗುತ್ತದೆ, ಪಾಪಕರ್ಮಗಳು ಕಳೆಯುತ್ತದೆ. ಹೀಗೆ ಪಿತೃಪಕ್ಷವು ಹುಟ್ಟಿದ ರಹಸ್ಯ ಹೀಗೆ ನಾವು ತಿಳ್ಕೊಂಡ್ವಿ. ಇದ್ರ ಬಗ್ಗೆ ತಿಳಿತಾ ಹೋಗ್ತಾ ಇದ್ದರೆ ಗರುಡ ಪುರಾಣದಲ್ಲಿ ಬಹಳ ಶ್ರೇಷ್ಠವಾದ ಕಥೆಗಳು ಸಿಗುತ್ತೆ. ಇದಾಗಿತ್ತು ಪಿತೃಪಕ್ಷದ ಹುಟ್ಟಿನ ರಹಸ್ಯ. ಇದಕ್ಕಿಂತ ಇನ್ನೊಂದು ರೋಮಾಂಚನವಾದ ಕತೆ ಇದೆ, ಅದೇ ಪಿತೃದೇವತೆಗಳು. ಪಿತೃದೇವತೆಗಳು ಅಂತ ಯಾರನ್ನು ಕರೀತಾರೆ? ಪಿತೃದೇವತೆಗಳು ಹೇಗೆ ಹುಟ್ಟಿದ್ರು? ನಮ್ಮ ಪಿತೃಗಳೇ ಪಿತೃದೇವತೆಗಳಾಗ್ತಾರಾ? ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.